ಈಗ ನಾವು ಕಲೀಲಿಕ್ಕೆ ಹೊರಟಿರೋ ಪಾಠ ತ್ವರಿತ ತಾಳಗಳ ಪಾಠ. ಮೊದಲು ತ್ವರಿತ ತ್ರಿವುಡೆಯ ತಾಳವನ್ನು ಅಭ್ಯಾಸ ಮಾಡೋಣ. ವಿಲಂಬ ತ್ರಿವುಡೆ ತಾಂ ತತ್ತ ತತ್ತ ತಾಂ ತತ್ತ ತಾಂ ತತ್ತ ತಾ ಕೀಟ ತ ಕ ಧೀಮಿ ತಾಂ ತತ್ತ ತತ್ತ ತಾಂ ತತ್ತ ತಾಂ ತತ್ತ. ಅದರ ತ್ವರಿತ ರೂಪ ಇದು ತಕಿಟ ತಕ್ಕ ಧಿಮಿ. ನಮ್ಮ ತ್ರಿವುಡೆಯ ತಾಂ ತತ್ತ ತತ್ತ ತಾಂ ತತ್ತ ತತ್ತ ಅಂದರೆ ರೂಪಕದ ಅಂಶದ ಹಾಗೆ ಭಾವ ಅನ್ನೋ ಭಾವವನ್ನು ಹುಟ್ಟಿಸ್ತದೆ. ಅದಕ್ಕೆ 6 ಮಾತ್ರೆ. ತಕಿಟ ಅನ್ನೋದಕ್ಕೆ 3 ಮಾತ್ರೆ. ತಕ ಧಿಮಿ 4 ಮಾತ್ರೆ. ತಾಂ ತತ್ತ ಅನ್ನೋ ವಿಲಂಬ ರೂಪದ ಮಾತ್ರೆ 8 ಮಾತ್ರೆ. 8 ಮಾತ್ರೆ ಇದ್ದದ್ದು 4 ಮಾತ್ರೆ ಆಯಿತು. 6 ಮಾತ್ರೆ ಇದ್ದದ್ದು 3 ಮಾತ್ರೆ ಆಯಿತು. ಅಂದರೆ ಅರ್ಧಕ್ಕೆ ಅರ್ಧ ಶ್ರಿಂಕ್ ಆಯಿತು, ಅರ್ಧಕ್ಕೆ ಕಮ್ಮಿ ಆಯಿತು. ಸೊ ಆವಾಗ ನಮಗೆ ಒಂದು ವೇಗ ಸಿಗ್ತದೆ ಹೇಳುವಾಗ. ಅದಕ್ಕೆ ಇದನ್ನು ತ್ವರಿತ ತಾಳಗಳು ಅಂತ ಕರೀತಾರೆ. ಅಂದರೆ ವಿಲಂಬ ತಾಳಗಳ ಅರ್ಧ ರೂಪ. ಇನ್ನು ಇದರ ತ್ವರಿತವನ್ನು ಮಾಡ್ಬೋದು. ಇದೀಗ ತಕಿಟ ತಕ್ಕ ಧಿಮಿ 7 ಮಾತ್ರ ಆಯಿತು. ಇದರ ಅರ್ಧ ಮಾಡಿದರೆ 3/2 ಆಗುತ್ತೆ. ಅದೇ ನಮ್ಮ ತಿತ್ತಿತ್ತೆ ತಾಳ. 3/2 ಮತ್ತೆ ತ್ವರಿತ ಮಾಡ್ಬೋದು. ಒಂದು 3/2 ಅರ್ಧ ಮಾಡಿದರೆ 1/4. ಹಾಗೆ ಅದರ ತ್ವರಿತಗಳನ್ನು ಮಾಡ್ತಾ ಹೋಗ್ಬೋದು. ಹಾಗೆ ವಿಲಂಬವು ಕೂಡ ಇದೆಲ್ಲ ಸಾಪೇಕ್ಷ ಟರ್ಮಿನಾಲಜಿಗಳು. ಇಟ್ಸ್ ರಿಲೇಟಿವ್ ಟರ್ಮ್ಸ್, ನಾಟ್ ಅಬ್ಸಲ್ಯೂಟ್ ಟರ್ಮ್ಸ್. ಈಗ ಇದು ನನಗೆ ತ್ವರಿತ ಅಂತ ಆದರೆ ಇದರ 2 ಪಟ್ಟಿದ್ದು ವಿಲಂಬ ರೂಪ ಆಗ್ತದೆ. ಆ 2 ಪಟ್ಟಿರೋ ವಿಲಂಬ ರೂಪವೇ ನನಗೆ ತ್ವರಿತ ಆದರೆ ಅದರ 2 ಪಟ್ಟಿನ ತಾಳಗಳು ವಿಲಂಬ ರೂಪ ಆಗ್ತದೆ. ಹಾಗೆ ಸೊ ನಾವು ತ್ರಿವುಡೆ ತಾಳವನ್ನು ತಾಂ ತತ್ತ ತತ್ತ ತಾಂ ತತ್ತ ತಾಂ ತತ್ತ ಅಂತ 14 ಮಾತ್ರೆ ಅಂತ ಇಟ್ಕೊಳ್ಳೋದ್ರಿಂದ ಈ 7 ಮಾತ್ರೆ ನಮಗೆ ತ್ವರಿತ ಅಂತ ಆಗ್ತದೆ. ಸೊ ಇದರ ಜಾಗಟೆ ಪೆಟ್ಟು ತಾಂ ತ ತಾಂ ತತ್ತ ತಾಂ ತ ತಾಂ ತತ್ತ ತಾಂ ತ ತಾಂ ತತ್ತ. ಇದರ ಜಾಗಟೆಯ ಪೆಟ್ಟು ತಾಂ ತ ತಾಂ ತತ್ತ ತಾಂ ತ ತಾಂ ತತ್ತ ತಾಂ ತ ತಾಂ ತತ್ತ ತಾಂ ತ ತಾಂ ತತ್ತ. ಇದು ಘಾತಪೆಟ್ಟು ತಾಂ. ಇದು ನೋಡಿ, ಈ 0ಗೂ ಈ ಹುಸಿಪೆಟ್ಟುಗಳಿಗೂ ವ್ಯತ್ಯಾಸ ಇದೆ. 0ನ ಜಸ್ಟ್ ಮುಟ್ಟಿಸ್ತೇವೆ ಅಷ್ಟೇ. ಹಾಗಂತ ಎಲ್ಲ ತಾಳಗಳಲ್ಲಿರೋ ಈ ಶೂನ್ಯವನ್ನು, ಈ ಸ್ಥಾನವನ್ನು ನಾವು ಬಾರಿಸ್ಲಿಕ್ಕೆ ಹೋಗೋದಿಲ್ಲ. ಕೆಲವೊಂದು ತಾಳಗಳಲ್ಲಿ ಮಾತ್ರ ಬಾರಿಸ್ತೇವೆ. ಈಗ ತ್ವರಿತ ತ್ರಿವುಡೆಯಲ್ಲಾದರೆ ತಾಂ ತ ಅಂದರೆ ತಾಳಗಳನ್ನು ಜಸ್ಟ್ ಸ್ವಲ್ಪ ಮುಟ್ಟಿಸ್ತೇವೆ ಅಷ್ಟೇ. ತಾಂ ತ ತಾಂ ತತ್. ಅದರ ಬಿಡಿತ ದೋಂದತ್ತ ಖತ್ತ ತಾಂ ದೀಂದತ್ತ ಖತ್ತ ತಾಂ ದೀತರಿ ಕಿಟ ಕಿಟತಕ ತಾಂ ಕಾತರಿ ಕಿಟ ಕಿಟತಕ ತಾಂ ದೀತರಿ ಕಿಟ ಕಿಟತಕ ತಾಂ ಕಾತರಿ ಕಿಟ ಕಿಟತಕ ತಾಂ ಖತ್ತತ್ತ ದಿದ್ದ ದದಿಗಿಣ ಮುಕ್ತಾಯ ಖಾತರಿ ಕಿಟ ಕಿಟತಕ ತರಿ ಕಿಟ ಖತ್ತತ್ತ ದಿದ್ದ ದದಿಗಿಣತೋ. ಹೀಗೆ ಈಗ ನಮ್ಮ ಕೆಲವೊಂದು ಏರು ಪದ್ಯಗಳು, ತ್ವರಿತ ತಾಳಗಳನ್ನೆಲ್ಲವೂ ನಾವು ಏರು ಪದ್ಯಗಳಲ್ಲಿ ಬಳಸ್ಕೊಳ್ತೇವೆ. ಏರು ಪದ್ಯಗಳ ಪಾಠ ನಿಮಗೆ ಮುಂದಿನ ಬೇರೆ ತರಗತಿಗಳಲ್ಲಿ ಇದೆ. ಹಾಗೆ ಆ ಏರು ಪದ್ಯಗಳ ಒಂದು ಉದಾಹರಣೆಯನ್ನು ತಗೊಂಡು ಹೇಳುವುದಾದರೆ, ಒಂದು ಪಾಠದಲ್ಲಿ ನಮಗೆ ಬರ್ತದೆ ಶರಣು ತಿರುವಗ್ರ ಪದ್ಯದ ಮುಂದಿನ ಭಾಗ. ಪಂಕಜಾಮುಖಿ ಪರಮ ಪಾವನೆ ತಾಂ ತ ತಾಂ ತತ್ತ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ. ಇಲ್ಲಿ ನೋಡಿ, ಪಂಕಜಾಮುಖಿ ಪರಮ ಪಾವನೆ ತಕಿಟ ತಕ್ಕ ಧಿಮಿ ಅಂತ ನಾನು ತಾಳ ಎತ್ತುಗಡೆ ಮಾಡಿದಲ್ಲಿಗೆ ಪದ್ಯ ಎತ್ತುಗಡೆ ಆಯಿತು. ಅಲ್ಲಿಂದ ಪಾತ್ರಧಾರಿ ಏನು ಮಾಡ್ತಾನೆ, ಏರು ಪದ್ಯಗಳ ಸುತ್ತನ್ನು ತೆಗೆದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಧೀಂಗಿಣ ತೆಗಿತಾನೆ, ಮತ್ತೆ ಸುತ್ತ ತೆಗಿತಾನೆ, ಉರುಳಿಕೆಯನ್ನು ತೆಗಿತಾನೆ. ಗಿರ್ಕಿಗಳನ್ನು ಹಾಕಿದ ಮೇಲೆ ಉರುಳಿಕೆಯನ್ನು ಬಾರಿಸ್ತಾರೆ. ಅದಾದಮೇಲೆ ಒಂದು ಮುಕ್ತಾಯ ಮಾಡಿ ವಾಪಸ್ ಭಾಗವತರಿಗೆ ಕೊಡ್ತಾರೆ. ಮತ್ತೆ ಪದ್ಯ ಶುರುವಾಗ್ತದೆ. ಸೊ ಏರು ಪದ್ಯದ ಸ್ಟ್ರಕ್ಚರ್ ಇದು. ಈ ತ್ವರಿತ ತ್ರಿವುಡೆ ತಾಳಗಳ ಲೆಕ್ಕಾಚಾರವನ್ನು ಇಟ್ಕೊಂಡು ಒಂದು ಏರು ಪದ್ಯವನ್ನು ಅಭ್ಯಾಸ ಮಾಡೋಣ. ಪಂಕಜಾಮುಖಿ ಪರಮ ಪಾವನೆ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ತಾಕಿಟ ತೆಗೆದರೆ ಗಿಡ ಗಿಡ ತೆಗೆ ತಾಕಿಟ ತೆಗೆದರೆ ಗಿಡ ಗಿಡ ತೆಗೆ ತಾಕಿಟ ತೆಗೆದರೆ ಗಿಡ ಗಿಡ ತೆಗೆ ತಾಕಿಟ ತೆಗೆದರೆ ಗಿಡ ಇದಂ ತಾಂ ಗಿಡ ಕತ್ತ ದದಿ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರಕ್ಕೆ ನಮೋ ನಮ ತಕಿಟ ತಕ್ಕ ಧಿಮಿ ತಕಿಟ ತಕ್ಕ ಧಿಮಿ ತಂ
ಮುಕ್ತಾಯ ಮಾಡಿ ಮುಗಿಸಿಬಿಡುತ್ತೇವೆ. ಇದಿಷ್ಟು ತ್ವರಿತ ತ್ರಿವುಡೆಯ ನಡೆ. ಏರು ಪದ್ಯಗಳಲ್ಲಿ ಮಾತ್ರವಲ್ಲ, ಕೆಲವೊಂದು ಸೌಮ್ಯ ಪದ್ಯಗಳು ಅಂದರೆ ನಿಧಾನ ಪದ್ಯಗಳಲ್ಲೂ ಕೂಡ ಈ ತ್ವರಿತ ತ್ರಿವುಡೆ ತಾಳ ಬಳಕೆ ಆಗ್ತದೆ.